ಕಾಲಮ್ ಫೇಲ್ಯೂರ್ ಆಗಿದೆ ಅಂತಂದರೆ ಅದಕ್ಕೆ ಮೇನ್ ಆಗಿರ್ತಕ್ಕಂಥ ಕಾರಣ ಲ್ಯಾಪಿಂಗ್. ಈ ರೀತಿ ಲ್ಯಾಪಿಂಗ್ನ ಮಾಡುವಾಗ ಗಮನದಲ್ಲಿಟ್ಕೊಳ್ಬೇಕಾದಂಥ 5 ಪಾಯಿಂಟ್ಸ್ ಏನಂದರೆ, ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಲ್ಯಾಪಿಂಗ್ನ ಯಾವಾಗಲೂ ಝೋನ್ ಬಿನಲ್ಲಿನೇ ಪ್ರೊವೈಡ್ ಮಾಡಬೇಕು. ಝೋನ್ ಎ ಮತ್ತು ಝೋನ್ ಬಿ ಅಂದರೆ ಕಾಲಮ್ನ ಮೇಲ್ಗಡೆ ಪೋರ್ಷನ್ ಮತ್ತು ಕೆಳಗಡೆ ಪೋರ್ಷನ್ ಬಿಟ್ಟು ಸೆಂಟರ್ ಪೋರ್ಷನಲ್ಲಿ ಲ್ಯಾಪಿಂಗ್ನ ಮಾಡಬೇಕು. ಎರಡನೇ ಪಾಯಿಂಟು, ಯಾವಾಗಲೂ ಲ್ಯಾಪಿಂಗ್ನ ಸ್ಟ್ಯಾಗರ್ಡ್ ಪ್ಯಾಟರ್ನಲ್ಲಿ ಮಾಡಬೇಕು. ಸ್ಟ್ಯಾಗರ್ಡ್ ಪ್ಯಾಟರ್ನ್ ಅಂತಂದರೆ ನೀವು ಲ್ಯಾಪಿಂಗ್ನ ಮಾಡೋ ಏನು ಹೋಗ್ತಾರಲ್ಲ ಬಾರು, ಆ ಒಂದು ಬಾರ್ಸು ಅಲ್ಟರ್ನೇಟ್ ಆಗಿ ಕಟ್ ಆಗಿರಬೇಕು. ಮೂರನೇ ಪಾಯಿಂಟ್ ಬಂದುಬಿಟ್ಟು ಲ್ಯಾಪಿಂಗ್ನ ಮಾಡುವಾಗ ಜಾಗಲನ್ನು ಪ್ರೊವೈಡ್ ಮಾಡಬೇಕು. ಜಾಗಲ್ ಅಂದರೆ ಎಲ್ಲಿ ಲ್ಯಾಪಿಂಗ್ ಮಾಡ್ತಿರ್ತಾರಲ್ಲ ಆ ಒಂದು ಪಾಯಿಂಟ್ನಲ್ಲಿ ಬಾರ್ನ ಬೆಂಡ್ ಮಾಡಿಬಿಟ್ಟು ಲ್ಯಾಪಿಂಗ್ನ ಮಾಡಬೇಕು. ಈ ಒಂದು ಬೆಂಡ್ ಮಾಡ್ತಕ್ಕಂಥ ಬಾರನ್ನು ಯಾವಾಗಲೂ ಟಾಪ್ ಬಾರಲ್ಲೇ ಬೆಂಡ್ ಮಾಡಬೇಕು, ಬಾಟಮ್ ಬಾರನ್ನು ಬೆಂಡ್ ಮಾಡಬಾರ್ದು. ನಾಲ್ಕನೇ ಪಾಯಿಂಟು, ಯಾವ ಪೋರ್ಷನ್ನಲ್ಲಿ ನೀವು ಲ್ಯಾಪಿಂಗ್ನ ಮಾಡಿರ್ತೀರ ಆ ಒಂದು ಪೋರ್ಷನ್ನಲ್ಲಿ ಸ್ಟಿರಪ್ನ ನೀವು ಬಹಳಷ್ಟು ಕ್ಲೋಸ್ ಆಗಿ ಹಾಕಬೇಕು. ಫಾರ್ ಎಕ್ಸಾಂಪಲ್ 4 ಇಂಚಿಗೆ ಅಥವಾ 5 ಇಂಚಿಗೆ ಸ್ಟಿರಪ್ನ ಕಂಪಲ್ಸರಿಯಾಗಿ ಹಾಕಬೇಕು. ಲಾಸ್ಟ್ ಪಾಯಿಂಟ್ ಮತ್ತು ಮೇನ್ ಆಗಿರ್ತಕ್ಕಂಥ ಪಾಯಿಂಟ್ ಏನಂದರೆ, ನೀವು ಲ್ಯಾಪಿಂಗ್ ಲೆಂತ್ ಏನಿದೆಯಲ್ಲ ಅದು 50D ಆಗಿರಬೇಕು. ಅಂದರೆ 50 ಟೈಮ್ಸ್ ಅಥವಾ 50 ಮಲ್ಟಿಪ್ಲೈಡ್ ಬೈ ಡಯಾಮೀಟರ್ ಆಫ್ ದಿ ಬಾರ್. ಇದನ್ನು ನೀವು ಕಂಪಲ್ಸರಿಯಾಗಿ ಲ್ಯಾಪಿಂಗ್ ಲೆಂತ್ ಪ್ರೊವೈಡ್ ಮಾಡಲೇಬೇಕು. ಇದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಲ್ಯಾಪಿಂಗ್ನ ಮಾಡಿದ್ದೇ ಆದಲ್ಲಿ ನಿಮ್ಮ ಕಾಲಮ್ ಯಾವತ್ತೂ ಫೇಲ್ಯೂರ್ ಆಗೋದಿಲ್ಲ. ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.